ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಸೊ ಇವತ್ತಿನ ವಿಡಿಯೋ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಆದರ್ಶ ಸ್ಕೂಲ್ ವಿದ್ಯಾಲಯದ ಎಂಟ್ರೆನ್ಸ್ ಎಕ್ಸಾಮ್ನ ಒಂದು ಕ್ವೆಶನ್ ಪೇಪರ್ 2024ದು. ಇವತ್ತಿನ ಭಾಗ ಯಾವುದು ಅಂದರೆ ಸೋಷಿಯಲ್ ಸೈನ್ಸ್, ಅಂದರೆ ಸಮಾಜ ವಿಜ್ಞಾನದ ಒಂದು ಭಾಗ. ಲಾಸ್ಟ್ ಒಂದು ಸಬ್ಜೆಕ್ಟ್ಸ್ನ ಕನ್ನಡ, ಇಂಗ್ಲೀಷ್, ಗಣಿತ ಹಾಗೂ ವಿಜ್ಞಾನ ಒಂದು ವಿಷಯಗಳ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಸೊ ಯಾರೆಲ್ಲ ನೋಡಿಲ್ಲ, ನೀವು ನನ್ನ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಕ್ವೆಶನ್ ಪೇಪರ್ ಸಿಗ್ತವೆ. ಸೊ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಕ್ವೆಶನ್ ಪೇಪರ್ನ ನೋಡೋಣ ಈಗ. ಮೊದಲನೇ ಪ್ರಶ್ನೆ, ಬಿಸ್ಮಿಲ್ಲಾ ಖಾನ್ ರವರು ಪ್ರಸಿದ್ಧವಾಗಿರುವ ಕ್ಷೇತ್ರ ಯಾವುದು? ಯಾವ ಕ್ಷೇತ್ರದಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಳಲು, ಬಿ ಶಹನಾಯಿ, ಸಿ ತಬಲಾ, ಡಿ ವೀಣಾ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಶಹನಾಯಿ. ಎರಡನೇ ಪ್ರಶ್ನೆ, ಇದು ಗ್ರಾಮೀಣ ಸಾಹಸ ಕ್ರೀಡೆಯಾಗಿದೆ. ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಸಲ್ಲಿ ಯಾವುದು ಗ್ರಾಮೀಣ ಸಾಹಸ ಕ್ರೀಡೆ? ಆಪ್ಷನ್ ಎ ಆಕಾಶ ನೆಗೆತ, ಬಿ ಕಬಡ್ಡಿ, ಸಿ ಮಲ್ಲಕಮ್ಮ, ಡಿ ಮೋಟಾರ್ ರೇಸ್. ಯಾವುದು ಅಂದರೆ ಆಪ್ಷನ್ ಸಿ ಮಲ್ಲಕಂಬ. ಮುಂದಿನ ಪ್ರಶ್ನೆ, ಆಶ್ರಯ ಯೋಜನೆಯ ಉದ್ದೇಶವೆಂದರೆ? ಆಪ್ಷನ್ ಎ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ನಿಧಿ ಸ್ಥಾಪಿಸುವುದು, ಬಿ ಗ್ರಾಮದ ನೈರ್ಮಲ್ಯ ಕಾಪಾಡುವುದು, ಸಿ ಬಡವರಿಗೆ ಉಚಿತ ನಿವೇಶನ ಹಂಚುವುದು ಮತ್ತು ಮನೆ ಕಟ್ಟಲು ಅನುದಾನ ನೀಡುವುದು, ಡಿ ಯುವ ಜನರಿಗೆ ಉದ್ಯೋಗ ನೀಡುವುದು. ಇದರಲ್ಲಿ ಯಾವುದು ಆಶ್ರಯ ಯೋಜನೆಯ ಉದ್ದೇಶ ಅಂತಂದರೆ ಆಪ್ಷನ್ ಸಿ ಬಡವರಿಗೆ ಉಚಿತ ನಿವೇಶನ ಹಂಚುವುದು ಮತ್ತು ಮನೆ ಕಟ್ಟಲು ಅನುದಾನನ ನೀಡುವುದು. ಆಶ್ರಯ ಅಂದ್ರೇನು? ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಅಲ್ವಾ. ಸೊ ಅದ್ರ ನಿವೇಶನ ಅಂದರೆ ಜಾಗ ಹಂಚೋದು, ಬಡವರಿಗೆ ಉಚಿತವಾಗಿ ಜಾಗ ಕೊಡೋದು, ಅವ್ರಿಗೆ ಮನೆ ಕಟ್ಟೋಕ್ಕೆ ದುಡ್ಡನ್ನ ನೀಡೋದು. ಸೊ ಇದೇ ಏನಾಗುತ್ತೆ ಆಶ್ರಯ ಯೋಜನೆ ಉದ್ದೇಶ. ಮುಂದಿನ ಪ್ರಶ್ನೆ, ಗಂಡಸರಿಗೆ ಚೌಕ ಮತ್ತು ಹೆಂಗಸರಿಗೆ ವೃತ್ತದ ಚಿಹ್ನೆಗಳಿದ್ದಾಗ ಅಕ್ಕ ತಂಗಿಯ ಸಂಬಂಧವನ್ನು ಸೂಚಿಸುವ ಸರಿಯಾದ ಸಂಕೇತ. ಸೊ ಗಂಡು ಮಕ್ಕಳಿಗೆ ಚೌಕ, ಹೆಣ್ಮಕ್ಳಿಗೆ ವೃತ್ತದ ಚಿಹ್ನೆ ಅಂತಂದರೆ ಅಕ್ಕ ಹಾಗೂ ತಂಗಿ, ಅಂದರೆ ಈ ಥರ ಬರುತ್ತಲ್ಲ. ಸೊ ಇದು ಇಲ್ಲೇನಾಗುತ್ತೆ, ಅಕ್ಕ ಮತ್ತು ತಂಗಿ ಇಲ್ಲಿ ಮೇಲೆ ಜಾಯ್ನ್ ಆಗಿರಬೇಕಿದು, ಓಕೆನಾ. ಈ ಥರ ಜಾಯ್ನ್ ಆದಾಗ ಇದು ಅಕ್ಕ ತಂಗಿ ಅಂತ ಗೊತ್ತಾಗುತ್ತೆ. ಸೊ ಅದೇ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡೋಣ. ಬೆಳೆ ಬೆಳೆಯಲು ಅನುಸರಿಸುವ ಹಂತಗಳ ಸರಿಯಾದ ಕ್ರಮ? ಆಪ್ಷನ್ ಎ ಉಳುಮೆ, ಬಿತ್ತನೆ, ಒಕ್ಕಣೆ, ನೀರುಣಿಸುವುದು, ಗೊಬ್ಬರ ಹಾಕುವುದು, ಬಿ ಉಳುಮೆ, ಬಿತ್ತನೆ, ನೀರುಣಿಸುವುದು, ಗೊಬ್ಬರ ಹಾಕುವುದು, ಒಕ್ಕಣೆ, ಸಿ ಉಳುಮೆ, ಬಿತ್ತನೆ, ಗೊಬ್ಬರ ಹಾಕುವುದು, ಒಕ್ಕಣೆ, ನೀರುಣಿಸುವುದು, ಡಿ ಉಳುಮೆ, ಬಿತ್ತನೆ, ನೀರುಣಿಸುವುದು, ಒಕ್ಕಣೆ, ಗೊಬ್ಬರ ಹಾಕುವುದು. ಸೊ ಮೊದಲು ಮಾಡೋದು ಉಳುಮೆ, ಆಯಿತಾ. ಉಳುಮೆ ಆದಮೇಲೆ ನೆಕ್ಸ್ಟ್ ನಾವು ಬಿತ್ತನೆ. ಇದು 2 ಆಪ್ಷನ್ ಸೇಮ್, ಎಲ್ಲದರಲ್ಲೂ ಸೇಮ್ ಇದೆ. ಅದಾದಮೇಲೆ ನಾವೇನು ಮಾಡ್ತೀವಿ, ಬಿತ್ತನೆ ಆದಮೇಲೆ ಒಕ್ಕಣೆ ಮಾಡೋದ. ಒಕ್ಕಣೆ ಅಂದರೆ ಏನಂದರೆ ಗಿಡಗಳಿಂದ ಅದೇನು ಧಾನ್ಯಗಳು ಬಂದಿರ್ತಾವಲ್ಲ ಆ ಗಿಡನ ಕೊಯ್ದಾದ್ಮೇಲೆ ಅದರಿಂದ ಧಾನ್ಯಗಳನ್ನು ಸಪ್ರೇಟ್ ಮಾಡೋದು, ಓಕೆ. ಇದಕ್ಕೆ ಒಕ್ಕಣೆ ಅಂದರೆ. ಸೊ ಇಲ್ಲಿ ಬರಲ್ಲ, ಬಿತ್ತನೆ ಆದಮೇಲೆ ಒಕ್ಕಣೆ ಆದಮೇಲೆ ನೀರು ಗೊಬ್ಬರ ಹಾಕೋದು. ಸೊ ಇದು ಆಪ್ಷನ್ ರಾಂಗ್ ಆಗುತ್ತೆ. ನೆಕ್ಸ್ಟು ಡಿ ನೋಡೋಣ. ಉಳುಮೆ, ಬಿತ್ತನೆ ಓಕೆ, ನೀರುಣಿಸುವುದು ಅದಾಯಿತು. ನೆಕ್ಸ್ಟ್ ಒಕ್ಕಣೆ ಫಸ್ಟ್ ಕೊಟ್ಟಿದ್ರೆ ಗೊಬ್ಬರ ಹಾಕೋದು. ಸೊ ಇದು ಕೂಡ ರಾಂಗ್. ನೆಕ್ಸ್ಟ್ ಉಳುಮೆ, ಬಿತ್ತನೆ, ಗೊಬ್ಬರ ಹಾಕೋದು ಓಕೆ, ಮತ್ತು ಇಲ್ಲಿ ಒಕ್ಕಣೆ ಆದಮೇಲೆ ನೀರುಣಿಸೋದು ಕೊಟ್ಟಿದ್ರೆ. ಸೊ ಇದು ಕೂಡ ರಾಂಗ್. ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಉಳುಮೆ, ಅದಾದಮೇಲೆ ಬಿತ್ತನೆ ಮಾಡ್ತಾರೆ, ಆಮೇಲೆ ನೀರು ಉಣಿಸ್ತಾರೆ, ಅದಾದಮೇಲೆ ಗೊಬ್ಬರ ಹಾಕ್ತಾರೆ ಗಿಡಕ್ಕೆ. ಅದರಿಂದ ನೆಕ್ಸ್ಟ್ ಗಿಡ ಎಲ್ಲ ಚೆನ್ನಾಗಿ ಬೆಳೆದಾದ್ಮೇಲೆ ಅದರಿಂದ ಆಮೇಲೆ ಒಕ್ಕಣೆ ಮಾಡ್ತಾರೆ. ಅದನ್ನೆಲ್ಲ ಸಪ್ರೇಟ್ ಮಾಡೋದು ಎಲ್ಲ ಲಾಸ್ಟ್ ಪ್ರೊಸೆಸ್ ಅದು, ಓಕೆನಾ. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ನೀರಾವರಿ ಬೆಳೆಗಳ ಸರಿಯಾದ ಜೋಡಿ? ಆಪ್ಷನ್ ಎ ಭತ್ತ, ಕಬ್ಬು, ಬಿ ನವಣೆ, ರಾಗಿ, ಸಿ ಅವರೆ, ಹುರುಳಿ, ಡಿ ಸಜ್ಜೆ, ಜೋಳ. ನೀರಾವರಿ ಬೆಳೆಗಳು ಯಾವುದು? ಎಸ್, ಆಪ್ಷನ್ ಎ ಭತ್ತ ಮತ್ತು ಕಬ್ಬು, ಓಕೆನಾ. ಸೊ ಇದು ಕೂಡ ಸಿರಿಧಾನ್ಯ, ಇದು ಸಿರಿಧಾನ್ಯಗಳು ಬರ್ತವೆ. ಅಂದರೆ ಸಿರಿಧಾನ್ಯ ಅವಕ್ಕೆ ನೀರು ಕಡಿಮೆ ಅಲ್ವಾ. ಸೊ ನೀರಾವರಿ ಅಂದ್ರೂ ಸ್ವಲ್ಪ ಜಾಸ್ತಿ ನೀರು ಬೇಕಾಗಿರುವಂಥದ್ದು. ಸೊ ನೀರಾವರಿ ಬೆಳೆಗಳ ಸರಿಯಾದ ಜೋಡಿ ಯಾವುದು? ಆಪ್ಷನ್ ಎ ಭತ್ತ ಮತ್ತು ಕಬ್ಬು. ನೆಕ್ಸ್ಟ್ ಪ್ರಶ್ನೆ, ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು ಕರೆಕ್ಟಾಗಿ ಜೋಡಿ ಇದೆ ಇದರಲ್ಲಿ ಅಂತ ನೋಡೋಣ. ಅತ್ಯಂತ ದೊಡ್ಡ ಗ್ರಹ ಬುಧ, ಹೌದಾ? ಸೊ ರಾಂಗ್, ಇದು ರಾಂಗ್ ಆನ್ಸರ್.
ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ. ಸೊ ಇದು ಕೂಡ ರಾಂಗ್ ಆನ್ಸರ್. ಡಿ, ಭೂಮಿಯ ಉಪಗ್ರಹ ಮಂಗಳ ಅಂತ ಕೊಟ್ಟಿದೆ. ಸೊ ಭೂಮಿಯ ಉಪಗ್ರಹ ಚಂದ್ರ, ಇದು ರಾಂಗ್ ಆನ್ಸರ್. ಕೆಂಪು ಮಚ್ಚೆ ಗುರುಗ್ರಹ ಮೇಲೆ ಇದೆ. ಎಸ್, ರೈಟ್ ಆನ್ಸರ್. ಈ ಥರ ನೋಡಬೇಕು. ನೆಕ್ಸ್ಟ್ ಪ್ರಶ್ನೆ, ಹ್ಯಾಲಿ ಧೂಮಕೇತು ಮುಂದಿನ ಈ ವರ್ಷದಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾವ ವರ್ಷ ಅದು? ಅದು ಆಪ್ಷನ್ ಎ 2062. 2062ನೇ ವರ್ಷಕ್ಕೆ ನಮಗೇನು ಮಾಡುತ್ತೆ? ಹ್ಯಾಲಿ ಧೂಮಕೇತು ಕಂಡು ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕುಚಲಕ್ಕಿಯು ಈ ಪ್ರಾಕೃತಿಕ ವಿಭಾಗದವರ ಪ್ರಮುಖ ಆಹಾರ ಪದಾರ್ಥವಾಗಿದೆ. ಎ ಮರುಭೂಮಿ, ಬಿ ಮೈದಾನ, ಸಿ ಪ್ರಸ್ಥಭೂಮಿ, ಡಿ ಕರಾವಳಿ. ಆಪ್ಷನ್ ಡಿ ಕರಾವಳಿ. ನೆಕ್ಸ್ಟು, ಉದಕಮಂಡಲವು ಒಂದು ಏನದು? ಉದಕಮಂಡಲ. ಆಪ್ಷನ್ ಎ ಜಲಪಾತ, ಬಿ ನದಿ, ಸಿ ಗಿರಿಧಾಮ, ಡಿ ಅಣೆಕಟ್ಟು. ಹಿಲ್ ಸ್ಟೇಷನ್ ಅಲ್ವಾ? ಸೊ ಆಪ್ಷನ್ ಸಿ ಗಿರಿಧಾಮ. ನೆಕ್ಸ್ಟು, ವಾಯುವ್ಯ ದಿಕ್ಕಿನಲ್ಲಿರುವ ಭಾರತದ ನೆರೆ ರಾಷ್ಟ್ರ. ವಾಯುವ್ಯ ದಿಕ್ಕಿನಲ್ಲಿರೋದು ಯಾವುದು ಭಾರತದ ನೆರೆ ರಾಷ್ಟ್ರ ಅಂತ ನೋಡೋಣ. ಎ ಚೀನಾ, ಬಿ ಶ್ರೀಲಂಕಾ, ಸಿ ಮಯನ್ಮಾರ್, ಡಿ ಅಫ್ಘಾನಿಸ್ತಾನ್. ಯಾವುದು? ಎಸ್, ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ವಾಯುವ್ಯ ದಿಕ್ಕಿನಲ್ಲಿನೇ ಬರೋದು. ನೆಕ್ಸ್ಟು, ಚಿತ್ರದಲ್ಲಿರುವ ಸ್ತಂಭವು ಈ ಸ್ಥಳದಲ್ಲಿದೆ. ಯಾವುದು ಇದು? ಇದು ಯಾವ ಊರಿನಲ್ಲಿದೆ, ಯಾವ ಸ್ಥಳದಲ್ಲಿದೆ ಅಂತ ಕೇಳ್ತಾರೆ. ಎ ದೆಹಲಿ, ಬಿ ಸಾರ್ನಾಥ್, ಸಿ ಗಯಾ, ಡಿ ಗರಗ. ಯಾವುದು? ಆಲ್ರೆಡಿ ಆನ್ಸರ್ ಹೇಳಿರ್ತೀರಾ. ಆಪ್ಷನ್ ಬಿ ಸಾರ್ನಾಥ್. ನೆಕ್ಸ್ಟ್ ಪ್ರಶ್ನೆ, ಚಿತ್ರದಲ್ಲಿರುವ ನೃತ್ಯ ಪ್ರಕಾರ ಯಾವುದು? ಈ ಚಿತ್ರ ತೋರಿಸಿದ್ರಲ್ಲ, ಇದು ಯಾವ ನೃತ್ಯ ಪ್ರಕಾರ? ಗೊತ್ತಾಗಿರುತ್ತೆ ಈಗ. ಆಪ್ಷನ್ ಎ ಯಕ್ಷಗಾನ, ಬಿ ಭರತನಾಟ್ಯ, ಸಿ ಕೂಚುಪುಡಿ, ಡಿ ಕಥಕ್. ಎಸ್, ಆಪ್ಷನ್ ಡಿ ಕಥಕ್. ನೆಕ್ಸ್ಟ್ ಪ್ರಶ್ನೆ, ಒಡಿಶಾ ರಾಜ್ಯದ ಪ್ರಮುಖ ಬಂದರು. ಎ ಪಾರದೀಪ, ಬಿ ಹಾಲ್ಡಿಯಾ, ಸಿ ತೂತುಕುಡಿ, ಡಿ ಕಾಂಡ್ಲಾ. ಎಸ್, ಆಪ್ಷನ್ ಎ ಪಾರದೀಪ್. ಮುಂದಿನ ಪ್ರಶ್ನೆ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ. ಆಪ್ಷನ್ ಎ 12,757 ಕಿಲೋಮೀಟರ್, ಬಿ 12,714 ಕಿಲೋಮೀಟರ್, ಸಿ 12,775 ಕಿಲೋಮೀಟರ್, ಡಿ 12,741 ಕಿಲೋಮೀಟರ್. ಆಪ್ಷನ್ ಎ 12,757 ಕಿಲೋಮೀಟರ್. ಇದು 12,714 ಕಿಲೋಮೀಟರ್, ಇದು ಧ್ರುವೀಯ ವ್ಯಾಸ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಸಾಮೂಹಿಕ ವಸತಿಯನ್ನು ಪ್ರತಿನಿಧಿಸದ ಹೇಳಿಕೆ ಯಾವುದು? ಇದಕ್ಕೆ ಸಂಬಂಧಪಡಲ್ಲ. ಸಾಮೂಹಿಕ ವಸತಿಗೆ ಪ್ರತಿನಿಧಿಸದ. ಓಕೆ. ಆಪ್ಷನ್ ಎ ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯ ಮನೆ ನಿರ್ಮಿಸುವುದು, ಬಿ ಹಲವು ಕುಟುಂಬಗಳು ಒಟ್ಟಿಗೆ ವಾಸಿಸುವುದು, ಸಿ ಒಂದು ಕುಟುಂಬದ ವಸತಿ, ಡಿ ಒಂದೇ ಸ್ಥಳದಲ್ಲಿ ಮನೆಗಳಿಗೆ ಎಲ್ಲ ಸೌಲಭ್ಯ ಒದಗಿಸುವುದು. ನೋಡಿ, ಸಾಮೂಹಿಕ ವಸತಿ ಅಂದರೆ ಕಡಿಮೆ ಸಮಯ, ಇದರಲ್ಲೇ ಒಂದು ಅಪಾರ್ಟ್ಮೆಂಟ್ ಈ ಥರ ಕಟ್ಟಿರ್ತಾರೆ. ಇಲ್ಲಿ ಒಂದೇ ಕಡಿಮೆ ಭೂಮಿಯಲ್ಲೇ ಹೆಚ್ಚಿನ ಜನಸಂಖ್ಯೆಗೆ ಮನೆ ನಿರ್ಮಿಸುವುದು. ಹೌದು, ಕರೆಕ್ಟು. ಹಲವು ಕುಟುಂಬಗಳು ಒಟ್ಟಿಗೆ, ಸೊ ಹಂಗೆ ಮಾಡಿದ್ದಾರೆ ಅಂದಮೇಲೆ ಎಲ್ಲ ಕುಟುಂಬಗಳು ಒಟ್ಟಿಗೆ ಒಂದು ಪಕ್ಕಪಕ್ಕದಲ್ಲಿ ವಾಸಿಸ್ತಿರ್ತಾರೆ. ಕರೆಕ್ಟು. ಡಿ ನೋಡಿ, ಒಂದೇ ಸ್ಥಳದಲ್ಲಿ ಮನೆಗಳಿಗೆ ಎಲ್ಲ ಸೌಲಭ್ಯ, ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾರೆ. ಕರೆಕ್ಟ್. ಒಂದೇ ಕುಟುಂಬದ ವಸತಿ, ಒಂದೇ ಕುಟುಂಬ ಇರಲ್ಲ, ಹಲವಾರು ಕುಟುಂಬಗಳು ಇರ್ತವೆ. ಆಪ್ಷನ್ ಬಿ ಅಲ್ಲಿ ಹೇಳಿರುತ್ತೆ. ಸೊ ಇದರಲ್ಲಿ ಯಾವುದು ಪ್ರತಿನಿಧಿಸೋದಿಲ್ಲ ಸಾಮೂಹಿಕ ವಸತಿನ ಅಂದರೆ ಆಪ್ಷನ್ ಸಿ ಒಂದು ಕುಟುಂಬದ ವಸತಿ. ನೋಡಿದ್ರಲ್ಲ, ಇದಿಷ್ಟು ಸಮಾಜ ವಿಜ್ಞಾನದ ಒಂದು ಕ್ವೆಶನ್ ಪೇಪರ್ ಆಗಿತ್ತು 2024. ಸೊ ನೆಕ್ಸ್ಟ್ ಒಂದು ಇನ್ನು ಸಾಮಾನ್ಯ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ಒಂದು ಕ್ವೆಶನ್ ಪೇಪರ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.